ಅಪ್ಪ ಫೋನ್ ಹಚ್ಚಿತ್ತಿರಿ ಅಡಿಗೆ ಆಗತ್ವಾ ಮತ್ತು ಬೇಜಾರು ಕಳಿಸ್ಕೊಡುವ ಮುನ್ನಾಗನವ್ರಿಗೆ ಕಟ್ ಕಳಿಸ್ತೀನಿ ಅಂತಂದು ಹೇಳಿ ಅಲ್ಲೇ ನಮ್ಮ ಮನೆಯವ್ರಿಗೆ ಹೋಗಿದ್ದರು ಅವರು ಹೋಗಿ ಈಗ ಅಡುಗೆ ತೊಗೊಂಬಂದಾರಿಪ್ಪ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಕಟ್ ಕಳ್ಸಾರ ಅಪ್ಪ ಆಮೇಲೆ ಸಾನ್ಯಾಗ ಏನಾರ ಸ್ವಲ್ಪ ಇದನ್ನು ತೊಗೊಂಬ ಅಂತಂದು ಹೇಳಿದ್ದು ನಾನು ತೊಗೊಂಬಂದಾರ ಆಕೆ ಊಟಕ್ಕೆ ಕೊಟ್ಟು ನಾವು ಊಟ ಮಾಡೋದು. ಇವಾಗ ನೋಡ್ರಿ ಟೈಮ್ ಆಗಲೇ 5 ಗಂಟೆ ಆತ್ರಿ. ಡಾಕ್ಟ್ರ್ ಬಂದ್ರಿ. ಡಾಕ್ಟ್ರ್ ಬಂದಾದ್ಮೇಲೆ ರಿಪೋರ್ಟ್ ಬಂದತ್ತಂತ್ರಿ. ರಿಪೋರ್ಟ್ ಒಳಗೆ ಏನಿಲ್ಲ ಅಂತ್ರಿ, ನಾರ್ಮಲ್ ಅಂತೇಳಿ ಬಂದತ್ತಂತ್ರಿ. ಹಾಗಾಗಿ ಡಾಕ್ಟ್ರ್ ಗುಳಿಗೆ ಅವನ್ನೆಲ್ಲ ಕೊಟ್ಟು ಕಳಿಸ್ತೀವಿ ಅಂತಂದು ಹೇಳ್ಯಾರ. ಈಗ ಡಿಸ್ಚಾರ್ಜ್ ಅಂತ ಆತ್ರಿಪ್ಪ. ನಮ್ಮ ಮನೆಯವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೇಳಿದ್ರಿ, ಕೊಟ್ಟು ಬರೋಕೆ ಹೋಗ್ಯಾರಿ ಜೆರಾಕ್ಸ್. ಡಿಸ್ಚಾರ್ಜ್ ಪೇಪರ್ ತೊಗೊಂಡು ಕೊಟ್ರಿ ಅಂತ ಹೇಳಿದ್ರೆ ಈಗ ಮನೆಗೆ ಹೋಗಂತ್ರಿ. ಬ್ಯಾಗ್ ಒಳಗೆಲ್ಲ ಇಟ್ಕೊಂಡಿನ್ರಿ ನಾನು. ಇವೆಲ್ಲ ಔಷಧ ಬಾಟ್ಲಿ, ಕೆಮ್ಮೆ ನೋವು, ಆಮೇಲೆ ಅವೆಲ್ಲ ಫಾರ್ಮ್ ಏನೇನು ಕೊಟ್ಟಿದ್ರಲ್ಲ ಎಲ್ಲ ಇಟ್ಕೊಂಡಿನ್ರಿ ಇದ್ರೊಳಗೆ. ಇವು ಹಾಸಿಗೆದ್ರಿ ಇದು ಬ್ಯಾಗ. ಹಾಸಿಗೆನ ಮರ್ಚಿ ಇಟ್ಕೊಂಡೀನಿ. ಇದೊಂದು ಐತೆ ಬೆಡ್ಶೀಟ್ ಸಾನ್ಯ ಹೊಚ್ಕೊಂಡಿದ್ದೆ, ಅದನ್ನು ಹೊಚ್ಕೊಂಡನ ಕರ್ಕೊಂಡು ಹೋಗ್ತೀವಿ ರೀ. ಎಲ್ಲ ಬ್ಯಾಗ್ ತೊಗೊಂಡು ಇಲ್ಲಿ ಲಿಫ್ಟ್ ಕಡೆ ಬಂದು ನಿಂತೀವಿ ರೀ. ಲಿಫ್ಟ್ ಓಪನ್ ಆತಂದ್ರೆ ಹೋಗೋಣ. ಬಂದಾರ ಆಟೋದಾರಲ್ಲಿ? ಬಂದರು. ಅವ್ರು ಬಂದು ಒಂದು 20 ನಿಮಿಷ ಆಯ್ತು. ಮತ್ತೆ ಹೌದಾ? ಮತ್ತು ಇದು ಆತಲ್ಲ, ಇದು ಗಂಟೆಲ್ಲ ತೆಗೆಯೋದು ಕೈಗಿಂತ ಇಂಜೆಕ್ಷನ್ ಇದು ಸೂಜಿ ತೆಗಿಬೇಕಾಯ್ತಲ್ಲ ಅವರು. ಆಟೋದಾರಲ್ಲಿ ನಿಂತಾರಿಪ್ಪ ಅಣ್ಣಾರು. ಬಂದು ನಿಂತಾರೆ, ಭಾಳ ತಾತಂದು ಬಂದು ನಿಂತ. ಸುಮ್ಮನೆ ಕಲ್ರಿಗೆ ಅವ್ರು ಬ್ಯಾಗ್ ಅದಾವೆ. ಇದ್ರಾಗ ನೋಡ್ರಿ ಬರೀ ನೀರಿನ ಬಾಟ್ಲಿ. ನೀರಿನದ್ದು ಭಾಳ ಪ್ರಾಬ್ಲಮ್ ಇರಪ್ಪ ಅಲ್ಲಿ. ಅಂದ್ರೆ ಹೆಂಗೈತ್ರಿ, 20 ರೂಪಾಯಿ ಕೊಟ್ರೆ 20 ಅಲ್ರಿ 30 ರೂಪಾಯಿ ಕೊಟ್ರೆ ಬಿಸಿನೀರು ಸಿಗ್ತೈತಿ, ಆಮ್ಯಾಗ ತಣ್ಣೀರು ಸಿಗ್ತೈತಿ. ಸಾನೆ ಆಯ್ತಲ್ರಿ, ಒಂದು 2 ದಿನ ಬಿಸಿನೀರು ಕುಡಿದ್ದೆ, ಆಮ್ಯಾಗ ಮತ್ತೆ ಆಕಿ ತಣ್ಣೀರು ಬಿಡೋಕೆ ಸ್ಟಾರ್ಟ್ ಮಾಡಿದ್ದೆ. ನೋಡ್ರಿ ಹಿಂಗಾಗಿ ಬಾಟ್ಲಿ ಭಾಳ ಅದಾವೆ. ಇವತ್ತಿಗೈತಲ್ಲ 6 ದಿನ ಆದ ನೋಡಿ. ಹೌದಲ್ಲ? ಆಮ್ಯಾಗ ನೀವು ಬಾಂಡೆ ತಿಕ್ಕೈತಲ್ಲ ಇದೆ, ಇವೆಲ್ಲ ಬಾಂಡೆ ಹೊರಗೆ ಇದ್ದು ಇಷ್ಟು ಅಲ್ಲಿ ಇವು ಬರೀ ಹೊರಗಷ್ಟ. ಇದ್ರಾಗ ಅರ್ಧ ಅಲ್ಲ ಹೊರಗಿದ್ದು, ಇದ್ರಾಗ ಅರ್ಧ ಹೊರಗಿದ್ದು, ಇನ್ನರ್ಧ ಅದಲ್ಲ ಒಳಗಿದ್ದು. ಅದ್ರಾಗ ಏನು ಗೊತ್ತಾನೆ, ಹಾಲು ಇತ್ತು, ಚಾ ಇತ್ತು, ನೀವು ಮಾಡಿದ ಗಂಜಿ ಇತ್ತು, ಒಂದ್ರಾಗ ನೀರು ಇತ್ತು, ಎಲ್ಲ ಇತ್ತು. ಮೊನ್ನೆ ಐತಲ್ಲ, ಮೊನ್ನೆ ನಾನು ತಮ್ಮನ್ನ ಹಾಕೊಂಡು ಎಲ್ಲ ಒಂದು ಹೊರಗಿಟ್ವಿ. ಹೊರಗಿಟ್ಟು ಎಲ್ಲ ಕಸ ಹೊಡಿದೆ. ತಮ್ಮನ್ನ ದೀಪ ಹಚ್ಚಿದ್ದೆ. ಶುಕ್ರವಾರ ದಿನ ರಾತ್ರಿ ಅಡಿಗೆ ಮಾಡಿದ್ದೆ, ಆಮೇಲೆ ಊಟ ಮಾಡಿದ್ವಿ ಇಲ್ಲಿ ಹೊರಗಿದ್ವ. ಆಮೇಲೆ ಅಡಿಗೆ ಮಾಡಿದ್ದೆಲ್ಲ ಅಲ್ಲಿ ಒಳಗಿತ್ತೆ. ಬೆಳಗ್ಗೆ ಏನಾಯ್ತು ಅವತ್ತು ಸಾನ್ಯಾಗ ಶನಿವಾರ ದಿನ ಬೆಳಗ್ಗೆ ಜಲ್ದಿನ ಗಂಜಿ ಮಾಡಿದಾಗ ಆಕೆ ಗಂಜಿ ಕುಡಿಲಿಲ್ಲ. ಚಾನು ಮಾಡಿದ್ದೆ, ಚಾನು ಕುಡಿಲಿಲ್ಲ. ಏನು ನಾನು ಕುಡಿದಿಲ್ಲ, ಆಕೆ ಕುಡಿಲಿಲ್ಲ. ತವ್ಡು ಹಂಗ ಹೋಗ್ಬಿಟ್ವಲ್ಲ ನಾವು ಎಲ್ಲ. ಮತ್ತೆ ಹಂಗ ಇದ್ವು ಮನ್ಯಾಗ. ಇವತ್ತಿಗತ್ತಲ್ಲಿ ಜಳಕ ಮಾಡಿ 5 ದಿನ ಆಯ್ತು. 6 ದಿನ ಆತಲ್ಲ? 6 ದಿನ ಆಯ್ತು. ಅಲ್ಲಿ ಸೆಕೆಂಡ್ ಅಪ್ಪ ಬಂದದ್ನಲ್ಲ, ಆಕೆ ಹೇಳಿದ್ಲ, ಪರನಪ್ಪನ ಹೇಳಿದ್, ನಾವು ಕುಂದಿರ್ತೀವಿ ಹುಡುಗಿ ಕಡೆಗೆ, ನೀವು ಹೋಗಿ ಜಳಕ ಮಾಡ್ಬೇಕು ಮನೆಗೆ ಅಂತ. ಹೆಂಗೆ ಮನ್ಸಾಕತ್ರ ಆ ಹುಡುಗಿ ಬಿಟ್ರೆ ನನಗೆ ಒಂದು ಹೆಜ್ಜೆನ ಮುಂದೆ ಕಿತ್ತಡಕ್ಕೆ ಆಗೋಲ್ತ ಕಾಲ. ನನಗೆ ಅಲ್ಲೊಂದು ಜೀವ ಇಲ್ಲೊಂದು ಜೀವ ಆಕೈತೆ. ಎಲ್ಲಿ ಜಳಕ ನನ್ನ ಮಗಳಕ್ಕಿನ್ನ ಹೆಚ್ಚಲ್ಲಿ ಬಿಡೋ ಹೋಗ್ಲತ್ತ ಜಳಕ ಮಾಡೋದು ಮುಂದೆ ಐತೈತಿ. ಮನೆಗೆ ಹೋದ್ಮೇಲೆ ಮತ್ತು ನನ್ನ ಮಗಳು ಆರಾಮಾರು ಸಾಕಂತ. ಯಾಕೆ ಹುಳು ಬೇಡ, ಜಳಕ ಬೇಡ, ಏನು ಬೇಡ ಅನ್ಸಿಬಿಡತ್ತೆ ನೋಡಿ ನನಗಂತ್ರ. ಆರಾಮಿಲ್ಲಿದ್ದು ನಮ್ಮ ಸಾನ್ಯಾಗ್ರಿ ಇದ್ರ ಕಷ್ಟ ಆಯ್ತಲ್ರಿ, ಎಲ್ಲ ಅನ್ಭವಿಸ್ಯಾರ. ಯಾಕಂತ ಹೇಳಿದ್ರೆ ನಮ್ಮ ಬಾಬಿ ಇರ್ತಾರಲ್ರಿ ತೆಗಿನ ಮನ್ಯಾಗ್ರಿ, ಅವ್ರು ಅಡುಗೆ ಮಾಡೋದು, ಅವರು ಬಂದಾರ ನೋಡಾಕ. ಎಲ್ಲರೂ ಭಾಳ ಮಾಡ್ಯಾರ. ಪರಿವನ್ನ ಆಗಲಿ, ನಮ್ಮ ಬಾಬಿಯಾರಾಗಲಿ, ನಮ್ಮ ಜಯರ ಆಗಲಿ, ನಮ್ಮ ನಜ್ಮಾ ಆಗಲಿ, ನಮ್ಮ ಅಣ್ಣ ಆಗಲಿ, ನಮ್ಮ ಮುನ್ನ ಆಗಲಿ. ಇನ್ನು ನಮ್ಮ ಫ್ಯಾಮ್ಲಿ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ, ಕಷ್ಟ ಬರೋದು ಒಬ್ಬರಿಗೆ ಅಂತ ಹೇಳಿದ್ರಿ, ಅದನ್ನು ಅನುಭವಿಸೋದೈತಲ್ರಿ, ಎಲ್ಲರೂ ಅನುಭವಿಸ್ತಾರೆ ರೀ ಅದನ್ನು. ಹಂಗೈತ್ರಿಪ್ಪ ಇಲ್ಲಿ ಎಲ್ಲರೂ ದಿನ ಫೋನ್ ಹಚ್ಚದ ನಾವು ಹೋಗಿ ಒಬ್ಬರು ಸಮಾಧಾನ ನೋಡಿಲ್ಲ ಮನ್ಯಾಗ. ಸಾನೆ ಹೆಂಗದಾಳೇನ ಅಂತಂದೇಳಿ ಹಂಗೆ ಅಮ್ಮನ ಹಚ್ಚದ, ಜಯರಾನ ಹಚ್ಚದ, ನಜ್ಮಾನ ಹಚ್ಚದ, ನಸ್ರನ ಹಚ್ಚದ, ಎಲ್ಲರ ಜೋಡಿ ಬರೀ ಅಲ್ಲಿ ಅವ್ರಿಗೆ ಹೇಳೋದ ಆಗ್ಬಿಡುತ್ತೆ ನನಗೆ ಕುತ್ಕೊಂಡು. ಆರಾಮದಾಳ ಅಂತಂದು ಹೇಳಿ. ಆಮೇಲೆ ಬರೀ ಅಪ್ಪನೂ ಬಂದು ಒಂದು 2 ದಿನ ಇದ್ದು. ಸೆಕೆಂಡ್ ಹಬ್ಬ ಅಂತ ಮತ್ತೆ ಆಗಿ ಬರ್ಬೇಕಂತಂದು ಹೇಳಿದ್ರೆ ಹುಡುಗರಿಗೆ ಮನೆ. ಆಮೇಲೆ ಇಲ್ಲಿ ಬಾಬಾ ಅಮ್ಮ ಮತ್ತು ಅಡುಗೆ ಮಾಡಿ ನಮಗೆ ಕೊಟ್ಟು ಕಳ್ಸೋದು. ಆಗ ಅಷ್ಟೆಲ್ಲ ಬಾಬಾ ಅಂತ ಅವತ್ತೆಲ್ಲ ಓಡಾಡಿ ಬೆಳಗ್ಗೆ ಓಡಾಡಕ್ಕೆ ರೂಮಿಗೆ ತಗೊಂಬಂದು ಇದು ಹಾಕೊಂಬಟ್ಟನ ಮತ್ತೆ ದಿನ ಬಂದು ಹೋಗಾರ. ಮುನ್ನ ಅಂತ ನಮ್ಮ ಜೊತೆನೇ ಇದ್ದಾರಿಪ್ಪ, ಮುನ್ನ ಆಸಿಫ್ ನೈಟ್ ನಾವು ಬೆಳಿಗ್ಗೆ ಯಾವಾಗ ಕರ್ಕೊಂಡು ಹೋಗೋ ಸಾನ್ಯಾಗ ನಾವು ನಮ್ಮ ಜೊತೆ ಬಂದಿಲ್ಲ ಅವ. ಆಮ್ಯಾಗ ನಮ್ಮ ಜೊತೆ ಆಮ್ಯಾಗೇನು ಬಂದಲ್ಲ ನಮ್ಮ ದವಾಖಾನೆಗೆ ಇವತ್ತಿನ ಮಟನು. ಅಂದ್ರೆ ಹೆಂಗ್ರಿಪ್ಪ ಅಂತಂದ್ರೆ ಈಗ ಸಾನೆ ಆಯ್ತಲ್ರಿ, ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ, ಎಲ್ಲಿ ಮಟನು ಐತಲ್ರಿ, ಮುನ್ನ ಬಿಡ ನೋಡ್ರಿ. ಒಟ್ಟ ಬಿಟ್ಟಿಲ್ಲ ಬಿಡ. ಇಲ್ಲ ಸಣ್ಣ ಹುಡ್ರು ಅಡ್ಡಾಡ್ದಂಗ ಮುನ್ನ ಅದನ್ನ ತಂಬಪ್ಪ ಅಂದ್ರೆ ನಾವು ಪಾಪ ಹೊಡಿದ ಒಂದು ಇದನ್ನ ಬೇಜಾರು ಮಾಡ್ಕೊಂಡಿಲ್ಲ ನೋಡ್ರಿ.
ಅವಂಗೂ ಕಣ್ಣಿಗೆ ನಿದ್ದಿಲ್ಲ ಏನಿಲ್ಲ ಇಷ್ಟೆಲ್ಲ ಎಲ್ಲ ಕಡೆ ಹೋಗೋರು ಬರೋಣ. ಅದ್ರಾಗ ಒಬ್ರು ಜುಚ್ಚಿನ ಅಂಗಡಿಯಾರ ಹ್ಮ್ ಪರಿಚಯ ಆಗಿದ್ರೆ ಹ್ಮ್ ಹೆಂಗೈತಿ ಕಿವಿಯನ್ನು ನಾವು ಮನೆಗೆ ಬಂದೆ ಕಟ್ ಮಾಡ್ಕೊಂಡು ಹೋಗ್ಬೇಕಂತ ಆಗಂಗಿಲ್ಲ, ಮತ್ತು ಚಾಕು ತಂದು ಹೋಗ್ಬೇಕಂದ್ರೆ ಒಳಗೆ ಬಿಡಂಗಿಲ್ಲ. ಹೌದು. ಹೀಗಾಗಿ ಅವ್ರು ಜ್ಯೂಸ್ ಅಂಗಡಿಯಾಗ ಹೇಳಿದ್ವಿ ನಾವು, ಹ್ಮ್ ನೀವು ಕಟ್ ಮಾಡಿಕೊಡ್ರಿಪ್ಪ ಚಲೋ ನೋಡಿ ಅಂತೇಳಿ. ಹ್ಮ್ ಆಯ್ತು ಎಲ್ಲ ಇದು ಆತ್ರಿಪ್ಪ. ಸಾನ್ಯಾಗ ಆರಾಮಾತ ಮತ್ತು ಮನೆಗೆ ಬಂದ್ವಿ. ನೋಡ್ರಿ ಬಾಳೆಹಣ್ಣಿನ ಆಕಾರ, ಹ್ಞೂ ಬಾಳೆಹಣ್ಣಿನ ಆಕಾರ ನೋಡ್ರಿ. ಬಾ ಏನು ಬಳ್ಳೊಳ್ಳಿ ಕಟ್ಟವ ನೀವು? ಎಲ್ಲ ಕೆಟ್ಟವ್ರಿಪ್ಪ, ಬೆಳ್ಳುಳ್ಳಿ ಕೆಟ್ಟವ್ರು. ಬಳ್ಳೊಳ್ಳಿ ಕಟ್ಟವು. ರೊಟ್ಟಿ ಹೆಂಗೆ ನೋಡ್ರಿ, ರೊಟ್ಟಿ ಫುಲ್ ಇದು ಮುಟ್ಟದ್ ಬಳುಸ್. ಅವತ್ತು ಶುಕ್ರವಾರ ದಿನ ರಾತ್ರಿ ಮಾಡಿದೆ ರೊಟ್ಟಿನ, ಹ್ಞೂ ಹಿರಿಕಾಯಿ ಪಲ್ಯ ಮಾಡಿದೆ. ಹ್ಞೂ ಆಕೆ ಉಣ್ಲಿಲ್ಲದಕ್ಕೆ ಆರಾಮ ಅನಿಸ್ಲಿಲ್ಲ, ನಾನು ಉಣ್ಲಿಲ್ಲ, ನಾ ಉಣ್ಲಂತ ನೀನು ಉಣ್ಲಿಲ್ಲ, ಎಲ್ಲ ಹಂಗ ಹೋಗ್ಬಿಡ್ತದೆ. ಇವೇನದು ಆಲೂಗಡ್ಡೆ, ಇದು ಒಂದು ಆಲೂಗಡ್ಡೆ ಮೊಳಕೆ ಅಂತವ. ನೀವು ಪಟ್ ಪಟ್ ಎಲ್ಲ ಕ್ಲೀನ್ ಮಾಡೈತಲ್ಲ. ಇನ್ನು ಸ್ವಲ್ಪ ಒರೆಸಿ ಸ್ವಲ್ಪ ಸಾನ್ಯಾಗ ಏನಾರ ಹಾಸೆ ಇದು ಸ್ವಲ್ಪ ಅಕ್ಕಿ ರೆಸ್ಟ್ ಮಾಡಲಿ. ಬಕಿನ ಚೆಲ್ಬಿಟ್ರು. ಚಲೋ ಬಿಡಿ ಅದನ್ನು. ಇದನ್ನು ಚೆಕ್ ಮಾಡಿ, ಫ್ರಿಜ್ ಚೆಕ್ ಮಾಡಿಲ್ಲ? ಚೆಕ್ ಮಾಡಿಲ್ಲ, ಏನು ಚೆಕ್ ಮಾಡಿಲ್ಲ, ಎಲ್ಲ ಹಂಗಾಯ್ತು. ಏನೆಲ್ಲ ಚಲೋ ಇವು ಕೆಟ್ಟ ಮಂದಿ ಇದೇನಾಗ್ತದೆ ಹಾಲದು ಸುತ್ತ ಅಲ್ಲಿಡ್ಬೇಕು ನಾನು. ಎಲ್ಲ ಚೌಳಿಕಾಯಿ ಫ್ರಿಜ್ ಒರೆಸ್ಬೇಕು ತಗೋ. ಏನು ವರ್ಷದ ಅವೆಲ್ಲ ತೆಗೆದು ಫ್ರಿಜ್ಜೆಲ್ಲ ಒರೆಸ್ಬೇಕು. ಈಗಿರಲಿ ಅದಾಕಿ ಆರಾಮಲ್ಲ ಅಂತ ತತ್ತಿ ಕುಲ್ಸ್ಕೊಂಡು ತಿಂದಂತೆ ತತ್ತಿ ತರ್ಸೀನಿ. ಆಕಿ ಚಾಕ್ಲೇಟ್ ತರಿಸ್ಕೊಂಡು ಇಟ್ಕೊಂಡಾಳ ಇಲ್ಲಿ. ಮಮ್ಮಿ ಭಾಂಡಿ ತೊಳತಿ. ಬಾಣೆ ತೊಗೊಳ್ತಾನ ದೀದಿ ಮುಕ್ಕೊಂಡಾಳ. ಬಾಂಡೆ ತೊಳೆದಿಟ್ಟು ನೀರಿಟ್ಟು ಜಳಕ ಮಾಡ್ತೀನಿ. ಜಳಕ ಮಾಡಿ ಚಿರಾಕ ಅದನ್ನೆಲ್ಲ ಹಚ್ಚಿ ಇದನ್ನ ಮಿಟ್ಟ ಮಾಡಿ ಪಾತ್ರೆ ಕೊಡಿಸ್ಬೇಕಲ್ವ. ಹೌದು ಮಮ್ಮಿ. ಮಮ್ಮಿ ಸಂತಿನ ತಗೊಂಬರ್ಬೇಕಲ್ಲ. ಸಂತಿ ಬೇಡ, ಸಂತಿ ನಾಳೆ ಚಾಚಾ ಬರ್ತಾರಂತ. ನಾಳೆ ಬರ್ತಾರಂತೆ. ಅವರೆಲ್ಲ ಮಾಡ್ಕೊಂಡ್ ಬರ್ತಾರಂತ ಹಾಂ ಹಾಂ ಹೇಳಿದ ಚಾಚಾ. ನೀ ಮತ್ತ ಹೋಗೋದ್ರಾಗಂದ್ರ ಸಂತಿ ಅದನ್ನ ತಂದು ಏನು ಇದನ್ನ ಮಾಡಕ್ ಹೋಗ್ಬೇಡವಾ, ನಾನು ಬರಾಕತ್ತೇನೆ ಎಲ್ಲ ಸಂತಿ ಮಾಡ್ಕೊಂಡ್ ಬರ್ತೀನಿ ನಾನು. ಅವ್ರಿಗೆ ಹಣ್ಣು ಅವನ್ನೆಲ್ಲ ತೊಗೊಂಬರ್ತೀನಿ, ನೀನು ಏನು ಇದನ್ನ ಮಾಡಬೇಡ, ಸುಮ್ಮನೆ ಹಾಕೊಂಡ್ಬರ್ನಿ ಅಂತೇಳಿ ಫೋನ್ ಹಚ್ಚಿದ್ರು. ಅನ್ನಾರ ಮಾಡ್ತಿಲ್ಲ. ಅನ್ನಾರ ಮಾಡ್ತಿಲ್ಲ. ಅನ್ನ ಮಾಡ್ತೇನೆ, ಉಣ್ಣಾಕದ ಇವತ್ತು ರಾತ್ರಿಗೆ ಅಡಿಗೆ ಮಾಡ್ತೀನಿ. ನಾ ಹೇಳಿ ಸಂತಿಗಿಂತಿ ಸಂತಿ ಅಲ್ಲ, ಗುರುವಾರ ಸಂತಿ. ಮತ್ತೆ ನೀವು ಹೋಗೋದ್ರಾಗ ಹುಡುಗಿ ಬಿಟ್ಟು ಸಂತಿಗಿಂತಿ ಹೋಗ್ಬೇಡವ ಅಂತೇಳಿ ಅವರ ಮಾಡ್ಕೊಂಡ್ ಬರಾಕತ್ತಾರಂತ. ಭಾಳ ಇದಾಗಿತ್ತು ಮಮ್ಮಿ, ನನಗೆ ಭಾಳ ದುಃಖ ಆಗಿತ್ತು. ಹೌದಾ? ಊಟ ಮಾಡಿ ಇಲ್ಲಿ ಮಾಡಿಮ್ಮ, ನೀವು ಮಾಡಿದ್ದಿಲ್ಲ? ಮನ್ಯಾಗ ನಮ್ಮ ದೀದಿಗೆ ಆರಾಮ ಇದ್ದಿತ್ತಲ್ಲರಿ, ಅವಾಗ ಭಾಳ ಬೇಜಾರಾಗಿತ್ತು ರೀ ನನಗೆ. ಮಮ್ಮಿ ಬೇಡ, ಬಂದಿಲ್ಲ ಆರಾಮಾಗಿದ್ದು, ಇದೀಗ ಆರಾಮ ಮಾಡ್ಕೊಂಡು ಕರ್ಕೊಂಬಂದಿಲ್ಲ. ಬೇಡ ಅನ್ನ ಅದೆಲ್ಲ ಬಾಡ್ದ, ಈಗ ಆರಾಮ ದೀದಿ. ಬೆಕ್ಕ ಬಂದಿದ್ದಿಲ್ಲ ಒಂದು 5 ದಿನ. 5 ದಿನ ಬಂದಿರ್ಬೇಕಾರೆ ಆದ್ರೆ ನಾವು ಮನೆ ಆಗ್ತಿದ್ದಿಲ್ಲ. ಇದಕ್ಕೆ ಬಿಸದ ನಾಳೆ ವಾಟರ್ ತಗೋತಮ್ಮನ್ನ ಹಂಗೆ ತಂದು ಹಾಕ್ಬೇಡ. ಈ ವಾಟರ್ ತಗೋ, ಆ ವಾಟರ್ಲಿ ಹಾಕೋದಕ್ಕೆ. ಸ್ವಲ್ಪ ಹೇಳೋದು ಲೇಟಾಗಿ ಆಯ್ತು ರೀ. ಯಾಕಂದ್ರೆ ನಿನ್ನೆ ರಾತ್ರಿ ಬಂದು ಮಕ್ಕಳೋದನ್ನ ಲೇಟ್ ಆಯ್ತು. ಅಂದ್ರೆ ಬಂದ ತಕ್ಷಣ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಅಷ್ಟು ಬಾಂಡೆ ಇದ್ದು ಎಷ್ಟೊಂದು ಬಾಂಡೆ ತಿಕ್ಕಿದೆ ರೀ. ಆಮೇಲೆ ಸ್ನಾನ ಮಾಡಿ ನಿನ್ನೆ ಸ್ವಲ್ಪ ಗುರುವಾರ ಅಲ್ಲದೆ ಸ್ವೀಟ್ ಮಾಡಿ ಪಾಠ ಕೊಡ್ತಿದ್ದೆ. ಆಮೇಲೆ ಸಾನ್ಯಾಗ ಅಡುಗೆ ಮಾಡಿದೆ, ಆಕೆಗೆ ಹೂವಿನ ಕೊಟ್ಟು ಗುಳಿಗೆ ಅದನ್ನು ಕೊಟ್ಟೆ ರೀ. ಆಮೇಲೆ ಬೆಳಗ್ಗೆ ಸ್ವಲ್ಪ ಹೇಳೋದು ಲೇಟ್ ಆಯ್ತು. ಇವತ್ತು ಸ್ವಲ್ಪ ಜಲ್ದಿನೇ ಎದ್ದು ಆಕೆ ತಮ್ಮನಾಗ ಸ್ಕೂಲಿಗೆ ಕಳಿಸ್ಬೇಕಂತ ಮಾಡಿದ್ದೆ. ಎಚ್ಚರನೇ ಆಗಲಿಲ್ಲ ರೀ ನನಗೆ. ಯಾಕಂದ್ರೆ ಅಲ್ಲಿ 5-6 ದಿನ ಮಟನೂ ನಿದ್ದಿಲ್ರಿಪ್ಪ. ಅಲ್ಲಿ ನಾವು ಎಷ್ಟು ದಿನ ಆದ್ಮೇಲೆ ಹೋಗಿ ಒಟ್ಟು ನಿದ್ದಿಲ್ಲ ರೀ. ನನ್ನ ಮಗಳಿಗೂ ನಿದ್ದಿಲ್ಲ, ನಾನು ನಿದ್ದೆ, ನಮ್ಮ ಮನೆಯವ್ರಿಗೆ ನಿದ್ದಿಲ್ಲ. ಯಾಕೆ ನಮ್ಮ ಸಾನೇ ಆರಾಮಿದ್ದು ಅಂದ್ರೆ ನಾವು ಉಣ್ಣೋದು ತಿನ್ನೋದು ನಿದ್ದೆ ಮಾಡೋದು ಮಾಡ್ಬೋದು. ಆಕೆಗೆ ಆರಾಮಿಲ್ಲ ಅಂತಂದು ಹೇಳಿದ್ರೆ ಎಲ್ಲಿ ನಿದ್ದೆ ಬರ್ತೈತಿ, ಎಲ್ಲಿ ಹೊಟ್ಟೆ ಹಸಿದೈತಿ, ಏನೇನಿಲ್ಲ ರೀಪ್ಪ ನಮಗೆ. ನಿನ್ನೆ ನೋಡ್ರಿ ಮನೆಗೆ ಬಂದು ನೆಮ್ಮದಿಲಿಂತ ಒಂದು ಅನ್ನ ಉಂಡು ಮುಕ್ಕೊಂಡಿದ್ದೀವಿ ಅಂತಂದು ಹೇಳಿದ್ರೆ ಅದು ನಮ್ಮ ಸಾನೇ ಆರಾಮ ಅದಾಳ. ಆಕೆ ಊಟ ಮಾಡಿತ್ತು ಅಂತಂದೇಳಿ ನಾವು ಆಕೆ ಜೊತೆ ಕುತ್ಕೊಂಡು ಊಟ ಮಾಡಿದ್ದೀವಿ ರೀ. ಇಲ್ಲಾಂದ್ರೆ ನಮಗಂತರೂ ಎಷ್ಟು ಇದಾಗಿತ್ತು ಅಂತ ಹೇಳಿದ್ರೆ ಸಂಕಟ ನಮಗೆ ಗೊತ್ತಿರಪ್ಪ. ಅದು ಎಷ್ಟು ಸಂಕಟ ಆಗಿತ್ತು ನನಗೆ, ನಮ್ಮ ಮನೆಯವ್ರಿಗೆ ಅನ್ನೋದು ಭಾಳ ಅಂದ್ರೆ ಭಾಳ ಸಂಕಟ ಆಗಿತ್ತು ರೀ ನಮಗೆ.
ಯಾಕಂದ್ರೆ ಹುಟ್ಟು ಇಷ್ಟು ದೊಡ್ಡ ಮಗಳಾದರೂ ಒಂದು ದಿನನೂ ಆಕೆ ದವಾಖಾನೆಗೆ ಇದು ಮಾಡ್ತಿದ್ದಿಲ್ಲ. ನಮಗೆ ಎಷ್ಟು ಧೈರ್ಯ ಹೇಳೋದು ಗೊತ್ತೇನು ರೀ ಆಕೆ ಮನ್ಯಾಗ. ಒಂದು ಹೊತ್ತು ಏನೋ ನಾವು ಊಟ ಮಾಡಿಬಿಟ್ರೆ, ಏನು ಮಮ್ಮಿ ನೀನು ಊಟನ ಮಾಡಂಗಿಲ್ಲ, ನೀನು ಊಟ ಮಾಡ್ಬೇಕು ನೀನು ಹಂಗೆ ಹಿಂಗೆ ಅಂತಂದು ಹೇಳಿ ಅಷ್ಟೆಲ್ಲ ಧೈರ್ಯ ಹೇಳತ್ರಿಪ್ಪ ಆಕೆ ನಮಗೆ. ಅಂಥದ್ದು ಆಕೆಗೆ ಸಡನ್ನಾಗಿ ಆ ಥರ ಆಗ್ಬಿಡ್ತಲ್ಲ, ನಮಗೊಂಥರ ಹೆಂಗಪ್ಪ ಅಂದ್ರೆ ಮೈಂಡ ಬ್ಲಾಕ್ ಆದಂಗೆ ಆಗ್ಬಿಡ್ತಾರೆ. ನಂದಂತರ ಶಾಕ್ ಆದಂಗೆ ಆಗ್ಬಿಡ್ತು. ಏನಿದೆ ನನ್ನ ಮಗಳಿಗೆ ಒಮ್ಮಿದೊಮ್ಮಿಕೆ ಹೆಂಗೆ ಆಗ್ಬಿಡ್ತಲ್ಲ ಅಂತಂದು ಹೇಳಿ. ಅದು ಏನಾಯ್ತು ಏನೋ ದೇವ್ರಿಗೆ ಗೊತ್ತಿರಿಪ್ಪ ಆಕೆಗೆ. ಮತ್ತು ಮನಾರ ಸ್ಕೂಲಿಗೆ ಹೇಳಿದ್ವಲ್ಲ ರೀ ನಾವು ಕಳಿಸ್ತೀವಂತ್ರಿಪ್ಪ, ನಾನು ಮನೆಗೆ ಬಂದ್ಮೇಲೆ ಕಳಿಸ್ತೀನಿ ಅಂತೇಳಿ ಅಲ್ಲೇ ದವಾಖಾನೆಗಿದ್ದಾಗ ಅವ್ರ ಮೇಡಮಿಗೆ ಫೋನ್ ಹಚ್ಚಿದ್ದೆ. ಆಯ್ತು ತೊಗೋರಿ ಅಂತ ಹೇಳಿದ್ರೆ, ಹಂಗಾಗಿ ಇವತ್ತು ಕಳಿಸ್ಬೇಕಂತ ಮಾಡಿದ್ದೆ, ಎಚ್ಚರನ ಆಗಲಿಲ್ಲ. ಸೋಮವಾರಲಿಂತ್ರ ಹೋಗಂತ ಬಿಡ್ಬವ ಅಂತಂದು ನಾನು ಬಿಡಿಸಿದ್ದಾರೆ ಆಕೆಗೆ. ಸೋಮವಾರಲಿಂತ್ರ ಕಳಿಸ್ತೀನಿ ಸ್ಕೂಲಿಗೆ. ಆಮೇಲೆ ಈಗ ನಾಷ್ಟ ಮಾಡಿದ್ರಿ, ನಾಷ್ಟ ಮಾಡಿ ಗುಳಿಗಿದ್ದು ಆಕೆ ಬೆಳಿಗ್ಗೆ ಮತ್ತು ರಾತ್ರಿ ಕೊಡೋ ಗುಳಿಗೆ ಅದಾವ್ರಿ ಆಕೆಗೆ ಕೊಟ್ಟೆರಿ. ಈಗ ಗುಳಿಗೆ ತೊಗೊಂಡು ಮಕ್ಕೊಂದಾಳ್ರಿ ಸಾನಿಯಾ. ಆಮೇಲೆ ನಿನ್ನೆ ಕೇಮ್ಸ್ಲಿಂತ್ರ ಎಲ್ಲ ತೊಗೊಂಬಂದದ್ದು ಹಾಸಿಗೆ ಭಾಳ ಅದಾವ್ರಿಪ್ಪ, ಹಾಸಿಗೆ ಅದಾವು. ಆಮೇಲೆ ಜಳಕ ಮಾಡಿದ್ವಿ, ಇಲ್ಲಿ ಮನ್ಯಾಗ ಜಳಕ ಮಾಡಿ ಹೋಗಿದ್ವು, ಅವು ಅರಿವು ಅದಾವು, ಅಲ್ಲಿಂತ್ರ ತೊಗೊಂಬಂದಿದ್ದು ಅದಾವು. ಎಲ್ಲ ಕೂಡಿಗೆ ಹೋಗೋದು ಹಾಕಿ ನೋಡ್ರಿ, ಸ್ವಲ್ಪ ಮಳೆ ನಿಂತೈತೆ ಅಂತೇಳಿ ಇಷ್ಟ ಹಾಸಿಗೆ ಹೋಗೋದು ಹಾಕ್ಬೇಕು ನಾನು. ಇಲ್ಲಾಂದ್ರೆ ನಿನ್ನೆ ಬಂದಕ್ಕೆ ಹೋಗಿದ್ದಿದ್ದೆ, ನಿನ್ನೆ ನೋಡಿದ್ರಿ ಇಲ್ರಿ ಬರೋದ್ರಾಗ ಅಂದ್ರೆ ಬರೀ ಮನೆದು ಅದೆಲ್ಲ ಸ್ವಚ್ಛ ಮಾಡೋದ ಆಗಿಬಿಡ್ತಾ, ಆಗಲೇ ಇಲ್ಲ. ಇವತ್ತು ಸ್ವಲ್ಪ ಮಳೆ ನಿಂತೈತಿ. ನಿನ್ನೆ ಮಳೆನೂ ಹತ್ಕೊಂಡ್ಬಿಟ್ಟಿದ್ರಿ, ಒಟ್ಟು ಬಿಟ್ಟಿದ್ದೇ ಇಲ್ಲ ರಾತ್ರಿ ಮಟನ. ಈಗ ಸ್ವಲ್ಪ ಗಾಳಿ ಐತೆ, ಅದಕ್ಕೆ ಲಗು ಹೋಗೋದು ಹಾಕಿ ಬಂದ್ರೆ ಆರ್ತಾವ್ರಿ ಅವು. ಬೆರ್ಶೀಟೇ ಇಲ್ಲರಿ, ಅಷ್ಟು ಹೊತ್ಕೊಂಡ್ಬಂದ್ಬಿಟ್ಟಿದ್ರು ನಮ್ಮ ಮನೆಯವ್ರು. ಅಂದ್ರೆ ಅಲ್ಲಿ ಮುನ್ನಾಗೂ ಆಸಿಕ್ಕು ನಮ್ಮ ಮನೆಯವ್ರಿಗೂ ಸಾನ್ಯಾಗ ಹೊಚ್ಕೊಳ್ಳೋಕೆ ವಸ್ತುಕ್ಕೆ ಬೇಕಿತ್ತಲ್ರಿ. ಇದು ಮನೆಗೆ ಇದ್ದಿದ್ದು ವಸ್ತು ಬೆರ್ಶೀಟ ತೊಗೊಂಡ್ಬಂದಿದ್ದಾರೆ ಅವರು. ಈಗ ಮತ್ತು ಸಾನ್ಯಾಗ ಇಲ್ಲಿ ಗಾಳಿ ಸಿಕ್ಕಾಪಟ್ಟೆ ಮೇಲೆ ಅವು ಮೆತ್ತನ ಸ್ವಲ್ಪ ಛತ್ತರ ಹೋಗೋದು ಹಾಕಿದ್ರೆ ಕಂಡು ಬರೋಂಗಿಲ್ಲ ಅದ್ರಾಗ. ಅದಕ್ಕೆ ಲಗೂನ ಹೋಗೋದು ಹಾಕಕತ್ತಿದ್ದೆ, ಆ ರೀತಿ ಅಂದ್ರೆ ಆಕೆ ಕೊಡಕ್ಕೆ ಬರ್ತೈತೆ ಅಂಥೇಳಿ. ನಮ್ಮ ಸಾನ್ಯಾಗ ಆರಾಮಿಲ್ಲ ಅಂದು ಹುಟ್ಲಿಕ್ಕೈತಲ್ರಿ, ಭಾಳ ಮಂದಿ ಕಾಲ್ ಮಾಡಿದ್ರಿ, ಹೆಂಗೆ ಅದಲ್ಲ ಹೆಂಗಿಲ್ಲ ಅಂತೇಳಿ ಎಲ್ಲ ವಿಚಾರಿಸಿದ್ರಿ. ನಮಗಂತೂ ಸಿಕ್ಕಾಪಟ್ಟಿ ಖುಷಿ ಆಯ್ತ್ರಿಪ್ಪ. ಆಮ್ಯಾಗ ಇಲ್ಲಿ ಇನ್ನೊಂದು ಮಾತು ಏನ್ರಿಪ್ಪ ಅಂತ ಹೇಳಿದ್ರೆ, ನಮ್ಮ ಬಾವ್ಯಾರಿಗೆ ಐತಲ್ರಿ, ಭಾಳ ಮಂದಿ ನಂಬರ್ ಕೇಳಿದ್ರಿ, ಅವ್ರು ನಿಮಗೆ ನಂಬರ್ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ನಾವು ಹೇಳಿದ್ವಿ ರೀ, ಬ್ಯಾಡ್ರಿ ನಂಬರ್ ಕೊಡಬೇಡ್ರಿ, ನಂಬರ್ ಕೇಳಿದ್ರು ಅಂತ ಹೇಳಿದ್ವಿ ನಾವು. ಈ ಮಾತು ಯಾಕೆ ಹೇಳಿದ್ರಿಪ್ಪ ಅಂತ ಹೇಳಿದ್ರೆ, ಸುಮ್ಕ ನೀವು ಕಾಲ್ ಮಾಡ್ಬೇಕು, ನಂಬರ್ ಇಸ್ಕೊಂಡೆ ನಾವು ಕಾಲ್ ಪಿಕ್ ಮಾಡಬೇಡ್ರಿ, ಸುಮ್ಕ ನಿಮಗೆ ಬೇಜಾರಾಗಬೇಕು, ಅದೆಲ್ಲ ಬ್ಯಾಡ ಅಂತ ಹೇಳ್ತಲ್ರಿ. ಅವ್ರು ನಾವು ಹೇಳಿದ್ವಿ ನಂಬರ್ ಕೊಡಬೇಡ್ರಿ ಅಂಥೇಳಿ. ಯಾಕ್ರಿಪ್ಪ ಅಂತಿದ್ರೆ, ನಾವು ಹಾಸ್ಪಿಟಲ್ನಾಗಿದ್ದೀವಲ್ಲ ರೀ, ನಮ್ಗೆ ಟೆನ್ಷನ್ ಆಗಿಬಿಟ್ಟಿತ್ತು ರೀ. ಹೀಗಾಗಿ ಕಾಲ್ ಮಾಡ್ಬೇಕು, ನಾವು ಕಾಲ್ ಎಬ್ಸ್ಬಾರ್ದು, ಸುಮ್ಕೋರ್ ಬೇಜಾರಾಗಬೇಕು ಅಂತೇಳಿ ಐತಲ್ರಿ, ನಾವು ಯಾರಿಗೆ ನಂಬರ್ ಕೊಡಬೇಡ್ರಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ನಂಬರ್ ಎಷ್ಟು ಮಂದಿ ಕಡೆ ಐತಲ್ರಿ, ಎಲ್ಲರೂ ಕಾಲ್ ಮಾಡಿರಿ. ಅದ್ರಾಗ ಸ್ವಲ್ಪ ಮಂದಿ ಕಾಲ್ ಎಬ್ಸೇವಿ, ಸ್ವಲ್ಪ ಮಂದಿ ಕಾಲ್ ಎಬ್ಸಿಲ್ಲ. ಬೇಜಾರಾಗ್ರಿ. ಯಾಕ್ರಿಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತೈತ್ರಿ, ಹಾಸ್ಪಿಟಲ್ ಅಂದಾಗ ಟೆನ್ಷನ್ ಆಗ್ಬಿಟ್ಟಿದ್ರಿ, ಏನಾಕೈತು ಅಂತೇಳಿ. ಈ ಮಕ್ಕಳ ಸಂಕಟ ಹೆಂಗ್ರಿಪ್ಪ ಅಂತ ಹೇಳಿದ್ರೆ, ನಮಗೇನ್ರ ಆದ್ರೆ ನಾವು ತಡ್ಕೊತೀವಿ ರೀ, ಆದ್ರೆ ಮಕ್ಕಳಿಗೆ ಏನರ ಆದರೆ ತಡ್ಕೊಳಕ್ಕಾಗೋದಿಲ್ಲ. ನನಗೆ ದುಃಖ ಇಷ್ಟ ಆಗ್ತಿದ್ರಿಪ್ಪ ಅಂತ ಹೇಳಿದ್ರೆ, ಈಗ ನಾ ಅತ್ತೆ ಅಂತ ಹೇಳಿದ್ರೆ ಇವರೆಲ್ಲ ಇದು ಹಾಕಾರ ಅಂತೇಳಿ ಅದ್ರಪ್ಪ ದೇವರೆಲ್ಲ ಒಳ್ಳೇದು ಮಾಡಿದ. ಸಾನ್ಯಾಗ ಆರಾಮತ್ತೆ, ಮನೆಗೆ ಬಂದ್ವಿ. ಇದಕ್ಕಿಂತ ಖುಷಿ ಬೇರೆ ಏನೇನು ನೋಡ್ರಿ. ನಮಗೇನರ ಆದರೆ ನಾವು ತಡ್ಕೊತೀವ್ರಿಪ್ಪ, ಮಕ್ಳಿಗೇನರ ಆದ್ರೆ ಐತಲ್ಲ, ಅದು ತಡ್ಕೊಳಕ್ಕೆ ಆಗೋದಿಲ್ಲ. ಅದ್ರಾಗ ನಮ್ಮ ಸಾನ್ಯಾಂಗ್ರಿಪ್ಪ ಅಂತ ಹೇಳಿದ್ರೆ ನಮಗೆ ಭಾಳ ದೂರ ಆಕಿ. ಯಾಕಂತ ಹೇಳಿದ್ರೆ ಒಂದರಾಗಲ್ರಿ, ಎಲ್ಲರಿಗೂ ನಮಗೆ ಸಪೋರ್ಟ್ ಮಾಡ್ತಾಳೆ ಆಕಿ. ಈಗ ಒಮ್ಮೆ ದುಬಾರಿ ಹೋದಾಕೆಲ್ಲ ಅಡ್ಮಿಟ್ ಆದಾಕೆಲ್ಲ ಆಕಿ ಹಿಂಗೆ ಯಾಕಪ್ಪ ಅಂತೇಳಿ ಏನು ಗೊತ್ತಾಗಲ್ರಿಪ್ಪ ನಮಗೆ.